Hello ಮಕ್ಕಳೇ, ವೆಲ್ಕಮ್ ಸಿಂಪ್ಲಿಫೈಡ್ ಮೈಂಡ್ಸ್. ಸೊ ದಿಸ್ ವಿಡಿಯೋ ಇಸ್ ಫಾರ್ ಫಿಕ್ಸ್ಡ್ ಕ್ವಶನ್ಸ್. ಸೊ ತುಂಬ ಜನ ಕೇಳ್ತಾ ಇರ್ತಾರೆ ಸ್ಟೂಡೆಂಟ್ಸ್, ಸರ್ ಫಿಕ್ಸ್ಡ್ ಕ್ವಶನ್ ಕೊಡಿ ಅಂದ್ಬಿಟ್ಟು. ಎಸ್, ಡೆಫಿನೆಟ್ಲಿ ದಿಸ್ ಕ್ವಶನ್ ವಾಟ್ ಐ ವಾಂಟ್ ಟೀಚ್ ನಾವು 100% ಬಂದೇ ಬರ್ತದೆ. ಸೆಕೆಂಡ್ ಆರ್ಡರ್ ಡಿರೈವೇಟಿವ್ ಮೇಲೆ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್. ಇಟ್ಸ್ ನಾಟ್ ಅಬೌಟ್ ಜಸ್ಟ್ ಸ್ಟಡಿಂಗ್ ಫಿಕ್ಸ್ ಕ್ವಶನ್ ಮಕ್ಕಳು. ನಾನೇ ನಿಮಗೆ ಟೀಚ್ ಮಾಡಿದ್ದೀನಿ. ಐ ಥಾಟ್ ಯು ಫ್ರಮ್ ಬಿಗಿನಿಂಗ್. ಸೊ ಕಂಟಿನ್ಯೂಟಿಯಿಂದ ಹಿಡಿದು ಬೇಸಿಕ್ಸ್ ಆಫ್ ಕ್ಯಾಲ್ಕುಲಸ್, ಮೆಥಡ್ಸ್ ಆಫ್ ಡಿಫ್ರೆನ್ಸಿಯೇಷನ್ ಎಲ್ಲ ಟೀಚ್ ಮಾಡಿದ್ದೀನಿ. ಪ್ಲೀಸ್ ಗೋ ಇನ್ ಎ ಆರ್ಡರ್. ಯು ಡೆಫಿನೆಟ್ಲಿ ಸ್ಟಾರ್ಟ್ ಲವಿಂಗ್ ಲೆಕ್ಚರ್ಸ್. ಇದರಲ್ಲಿ 5 ಮಾರ್ಕ್ ಕ್ವಶನ್ ಡಿಸ್ಕಸ್ ಮಾಡಿ. ಇನ್ನೊಂದು ಟಾಪಿಕ್ ಇರುತ್ತೆ. ಐ ಥಿಂಕ್ ರೋಲ್ಸ್ ಥಿಯರಮ್, ಯೂನಿಟ್ ಥಿಯರಮ್. ಐ ಡು ಒನ್ ಮೋರ್ ವಿಡಿಯೋ ವಿತ್ ದಿಸ್ ಕಂಟಿನ್ಯೂ ಡಿಫ್ರೆನ್ಷಿಯಬಿಲಿಟಿ. ನೀವು ಚಿಂತೆ ಮಾಡಿಸ್ಬೇಕಾಗಿಲ್ಲ, ಅಷ್ಟು ಈಸಿಯಾಗಿ ನಾನು ಟೀಚ್ ಮಾಡಿ. ಡು ನಾಟ್ ವರಿ ಅಬೌಟ್ ದಟ್. ಓಕೆ, ಸೊ ಇಲ್ಲೂ ಅಷ್ಟೇ. ಸೊ ವಾಟ್ ಎವರ್ ಸೆಕೆಂಡ್ ಆರ್ಡರ್ ಡೆರಿವೇಟಿವ್ಸ್ ಐ ಟೀಚ್ ಇನ್ ವೆರಿ ಈಸಿ ಮೆಥಡ್ಸ್. ಡು ನಾಟ್ ವರಿ ಅಬೌಟ್ ದಟ್. ಆ್ಯಂಡ್ ತುಂಬ ಕೆಲವೊಂದು ಬುಕ್ಕಲ್ಲಿ ನೋಡಿರ್ತೀನಿ, ತುಂಬ ಲೆಂತಿ ಸ್ಟೆಪ್ಸ್ ಇರುತ್ತೆ. ಡೋಂಟ್ ವರಿ, ಐ ವಿಲ್ ಮೇಕ್ ಇಟ್ ವೆರಿ ಸಿಂಪಲ್ ಆ್ಯಂಡ್ ವೆರಿ ಈಸಿ ಟು ಅಂಡರ್ಸ್ಟ್ಯಾಂಡ್. ಓಕೆ, ಲೆಟ್ಸ್ ಗೋ ಡೈರೆಕ್ಟ್ಲಿ ಗೋ ಟು ಕ್ವಶನ್ಸ್. ಫಸ್ಟ್ ಒನ್ ಬಂದು, so this question has come many times. Yesterday mine actually do. So 2015, 2017, 2018, 2020, 2020 model paper. So okay, so let's take this question. It's very simple. First topic ಏನಪ್ಪ ಅಂದ್ರೆ second order derivative. Second order derivative. ಏನು second order derivative ಅಂದ್ರೆ, you have to differentiate double. So second order derivatives. ಈಗಲೇ ನೆನ್ಪಿಟ್ಕೊಳ್ಳಿ. ಸೊ ಸೆಕೆಂಡ್ ಆರ್ಡರ್ ಡೆರಿವೇಟಿವ್, ರಿಮೆಂಬರ್ ದಟ್. ನೀವು ಇಂಜಿನಿಯರಿಂಗ್ ಫಸ್ಟ್ ಸೆಮಿಸ್ಟರ್ ಹೋದಾಗ ಇದೆ. ಇಲ್ಲಿ ಸೆಕೆಂಡ್ ಆರ್ಡರ್ ಅಂದ್ರೆ ವೆರಿ ಸಿಂಪಲ್. ಡಿಫ್ರೆನ್ಶಿಯೇಟ್ ಟ್ವೈಸ್. y is equal to x square ಅಲ್ವಾ? ಒನ್ಸ್ ಡಿಫ್ರೆನ್ಶಿಯೇಟ್ ಮಾಡಿ, dy by dx that is 2x, d square y by dx that is ಬೇಸಿಕಲಿ 2 ಅಂತ. ಸೊ ಇಟ್ಸ್ ವೆರಿ ಸಿಂಪಲ್. ದಟ್ಸ್ ಆಲ್ ಸೆಕೆಂಡ್ ಆರ್ಡರ್ ಡೆರಿವೇಟಿವ್. ಡಿಫ್ರೆನ್ಶಿಯೇಟ್ ಮಾಡಿ, ಇನ್ನೊಂದು ಡಿಫ್ರೆನ್ಶಿಯೇಟ್ ಮಾಡಿ. ಬಟ್ ಫಸ್ಟ್ ಇಯರ್ ಇಂಜಿನಿಯರಿಂಗ್ ಅಲ್ಲಿ ಫಸ್ಟ್ ಸೆಮಿಸ್ಟರ್ ಫಸ್ಟ್ ಕ್ಲಾಸ್, ಐ ಆಮ್ ವೆರಿ ಮಚ್ ಶೋರ್ ನೀವು ಫಸ್ಟ್ ಸೆಮಿಸ್ಟರ್ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ M1 ಇರುತ್ತೆ. ಅದರಲ್ಲಿ ಸೆಕೆಂಡ್ ಅಲ್ಲಪ್ಪ, nth ಡಿರೈವೇಟಿವ್ ಇರುತ್ತೆ. ಅಂದರೆ ಸೆಕೆಂಡ್ ಡಿರೈವೇಟಿವ್ ಅಲ್ಲ, nth ಡಿರೈವೇಟಿವ್ ಅಂದರೆ ಏನು? ಡಿಫ್ರೆನ್ಶಿಯೇಟ್ n ಟೈಮ್ಸ್. ಸೊ 1 2 3 ಎಲ್ಲ ಹೋಯ್ತು. ಸೊ 100% ಇದೇ ಸೆಕೆಂಡ್ ಆರ್ಡರ್ ನಿಮಗೆ nth ಡಿರೈವೇಟಿವ್ ಆಗಿರುತ್ತೆ. ನೆನ್ಪಿಟ್ಕೊಳ್ಳಿ. ಯು ವಿಲ್ ರಿಮೆಂಬರ್. ಸೊ ಪ್ರಸಾದ್ ಸರ್ ಹೇಳ್ತಾ ಇದ್ರು, ಸೊ PUC ಕ್ಲಾಸಸ್ಸಲ್ಲಿ. ಸೊ ದಟ್ ಇಂಜಿನಿಯರಿಂಗ್ ಫಸ್ಟ್ ಸೆಮಿಸ್ಟ್ರಲ್ಲೇ ನಿಮಗೆ nth ಡಿರೈವೇಟಿವ್ ಅಂದರೆ ಲೇಬ್ನಿಸ್ ಥಿಯರಮ್ ಅಂತ ಇರುತ್ತೆ. ಇಟ್ಸ್ ವೆರಿ ಫೇಮಸ್. ಸೊ ಕ್ವಶನ್ಸ್ ಬಂದೇ ಬರ್ತದೆ ಈವನ್ ಇಂಜಿನಿಯರಿಂಗ್ ಕೂಡ. ಓಕೆ, ಎನಿವೆ ಲೆಟ್ಸ್ ಕಮ್ ಟು ದಿಸ್ ಕ್ವಶನ್. ಸೊ ಇಟ್ಸ್ ವೆರಿ ಸಿಂಪಲ್. ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಅಂದ್ರೆ ಏನು? ಡಿಫ್ರೆನ್ಶಿಯೇಟ್ ಟ್ವೈಸ್, ಅಷ್ಟೇ, ಏನೇನಿಲ್ಲ. ಆ್ಯಂಡ್ ಈಗ ಸೊ ಲೆಟ್ಸ್ ಗೋ ಟು ದಿಸ್ ಒನ್ ನೌ. ಸೊ ಇಲ್ಲಿ let's a question. This question has come many times. 15, 17, 18, 20, 21 model paper, and all the PDFs are available for you in the simplified ones. You can go and download. Okay, next illi first question. So y is equal to, so tan inverse of x square, and that you have to show that. Question is very simple. So ತುಂಬಾ ಸತಿ question by repeat ಆಗಿದೆ. x square plus ಇದು ಒಂದು y2 ನಂತರ ಸೊ 2x ಬಂದಿರುತ್ತೆ ಇಲ್ಲಿ. ನಂತರ x square plus 1 into y1 that must be equal to 2 ಅಂತ. So question is what? Prove that. They given this and they ask you to prove this. So prove ಮಾಡಕ್ಕೆ ಹೇಳ್ತಾರೆ. And there are a lot of methods are there, various methods are there. You can do in many methods. And as soon as you see this question, I still remember. So even same question ಮಕ್ಕಳೇ, same question I am telling you will get a same question in engineering also. Same, almost similar question ಇರುತ್ತೆ. ಇಲ್ಲಿ y2 ಬದಲು y2 I think n+2 ಇರುತ್ತೆ ಇಲ್ಲಿ. ಸೊ ಬಿಕಾಸ್ nth ಡೆರಿವೇಟಿವ್ ಅಲ್ವಾ, n+2 ಇರುತ್ತೆ. ಐ ಥಿಂಕ್ ಯು ವಿಲ್ ಹ್ಯಾವ್ ಇಟ್ ಹಿಯರ್ ಲೈಕ್ y into n+1 ಬರುತ್ತೆ. ಸೊ ಫೇಮಸ್ 5 ಮಾರ್ಕ್ ಕ್ವಶನ್ ನಿಮ್ಮ ಇಂಜಿನಿಯರಿಂಗ್ ಕೂಡ ಬರುತ್ತೆ. ಸೊ ಸೇಮ್ nth ಡೆರಿವೇಟಿವ್ ಬಂದ್ಬಿಟ್ಟು ಸಿಮಿಲರ್ ಟೈಪ್ ಆಫ್ ಕ್ವಶನ್. ನಾನು ನೆನ್ಪಿಟ್ಕೊಳ್ಳಿ, ವಾಟ್ ಐ ಆಮ್ ಡೂಯಿಂಗ್ ಆಲ್ ದಿಸ್ ಥಿಂಗ್ಸ್, ಸಿಮಿಲರ್ ಟೈಪ್ ಆಫ್ ಕ್ವಶನ್ ಕಮ್ಸ್ ಇವನ್ ಇನ್ ಇಂಜಿನಿಯರಿಂಗ್ ಆಲ್ಸೋ, ಬಟ್ ಲಿಟಲ್ ಬಿಟ್ ಹೈಯರ್ ಲೆವೆಲ್. ಅಲ್ಲಿ nth ಡೆರಿವೇಟಿವ್, ಇದು ಸೆಕೆಂಡ್ ಆರ್ಡರ್, ಇದು ಬರೀ ಸೆಕೆಂಡ್ ಅಷ್ಟೇ. ಅಲ್ಲಿ nth ಡೆರಿವೇಟಿವ್ ನಾನು ಐ ಥಿಂಕ್ ಬಿಫೋರ್ ಐ ಟು ಟೀಚ್ ಫಾರ್ ಇಂಜಿನಿಯರಿಂಗ್ ಮಕ್ಕಳು ಟೀಚ್ ಮಾಡ್ತಾರೆ, ಐ ಥಿಂಕ್ 2016 ಸೊ ತುಂಬ ಜನ, ಸೊ ಅದು ಎಸ್ಪೆಷಲಿ 7th 8th ಸೆಮಿಸ್ಟರ್ ಹೋದ್ಮೇಲೆ ಬ್ಯಾಕ್ಲಾಗ್ ಇಟ್ಕೊತಾರೆ. ಅವರು ಬ್ಯಾಕ್ಲಾಗ್ ಕೇಳಿದ್ರೆ ಈ ಕಂಪ್ಯೂಟರ್ ಸೈನ್ಸ್ ಬೇರೆ ಡಿಪಾರ್ಟ್ಮೆಂಟ್ಸ್, ಎಲ್ಲ ಡಿಪಾರ್ಟ್ಮೆಂಟು ಅಷ್ಟೇ, CS ಆಗಿರಲಿ, ಮೆಕ್ಯಾನಿಕ್, ಯಾವುದೇ ಡಿಪಾರ್ಟ್ಮೆಂಟು ಅಷ್ಟೇ, ನೀವು ಬ್ಯಾಕ್ಲಾಗ್ ಯಾವುದಿದೆ ಅಂದರೆ ಮ್ಯಾಥಮೆಟಿಕ್ಸ್ ಬ್ಯಾಕ್ಲಾಗ್ M1 M2 M3 M4 ಅಂತ ಇರುತ್ತೆ. ದೇ ವಿಲ್ ಹ್ಯಾವ್ ಆಲ್ವೇಸ್ ದಿಸ್ ಬ್ಲ್ಯಾಕ್. ನಿಮಗೆ ಪ್ಲೇಸ್ಮೆಂಟ್ ಕುತ್ಕೊಬೇಕು ಆ ಟೈಮಲ್ಲಿ ಬ್ಯಾಕ್ಲಾಗ್. ದಿಸ್ ಇಫ್ ಯು ಡೋಂಟ್ ಪಾಸ್ ಇನ್ ಮ್ಯಾಥಮೆಟಿಕ್ಸ್, ಐ ಥಿಂಕ್ ಯು ವಿಲ್ ನಾಟ್ ಗೆಟ್ ಇಂಜಿನಿಯರಿಂಗ್ ಡಿಗ್ರಿ ಆಲ್ಸೋ. ಸೊ ಆಗ ಐ ಸ್ಟಿಲ್ ರಿಮೆಂಬರ್. ಸೊ ಈ ಬ್ಯಾಕ್ಲಾಗ್ ಸ್ಟೂಡೆಂಟ್ಸ್ ಕ್ಲಿಯರ್ ಮಾಡೋದು, ಐ ವಾಸ್ ಬಿಕಮ್ ಲಿಟಲ್ ಫೇಮಸ್ ಆ್ಯಕ್ಚುಲಿ. ಸೊ ಎಲ್ಲೇ ಬ್ಯಾಕ್ಲಾಗ್ಸ್ ನನ್ನ ಬರ್ತಾರೆ, ಸರ್ ಹೆಂಗಾದ್ರು ಮಾಡಿ ಮ್ಯಾಥ್ಸ್ ಒಂದು ಪಾಸ್ ಮಾಡಬೇಕು ಸರ್ ಸಾಕು ಅಂತ. ಸೊ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್, ಅದು 7th 8th ಸೆಮಿಸ್ಟ್ರಲ್ಲಿ ನಾನು ಕ್ವಶನ್ ಹೇಳ್ತಾ ಇದ್ದೆ, ಏನಪ್ಪ ನೀನು ಸೆಕೆಂಡ್ PUC ಓದಿಲ್ವಾಗ? ಬಿಕಾಸ್ ತುಂಬ ಸಿಂಪಲ್ ಇರುತ್ತೆ ಆ್ಯಕ್ಚುಲಿ. ಇದ್ರ ನೆಕ್ಸ್ಟ್ ಲೆವೆಲ್ ಮ್ಯಾಥಮೆಟಿಕ್ಸು. ಸೊ ಏನಪ್ಪ ಸೆಕೆಂಡ್ PUC ಓದಿಲ್ಲ ಅಂತ ಕೇಳಿದ್ರೆ ಅವ್ರು ಹೇಳ್ತಾ ಇದ್ರು, ಯೂಶಲಿ ಆಗ ನನ್ನ ಇಷ್ಟು ಕಾಲ್ ಮೀಸ್ ಅಣ್ಣ ಅಂತ. ಸೊ ಅಣ್ಣ ಇಲ್ಲ ಅಣ್ಣ, ಆ್ಯಕ್ಚುಲಿ ಅದು ಸೆಕೆಂಡ್ PUC ಮ್ಯಾಟ್ರಿಸಸ್ಸು, ಡಿಟರ್ಮಿನೆಂಟ್ಸು, LP ಎಲ್ಲ ಮಾಡ್ಕೊಂಡು ಹೋಗಿದ್ದೆ ಜಸ್ಟ್ ಎಕ್ಸಾಮ್ ಬಿಫೋರ್ ದಿವಸ. ಸೊ ಆರಾಮಾಗಿ 35 40 ಬಂದಿತ್ತು, ಪಾಸ್ ಆಗಿಬಿಟ್ಟೆ. ಬಟ್ ಇಲ್ಲಿ ಇಂಜಿನಿಯರಿಂಗಲ್ಲಿ ನೋಡಿದ್ರೆ ಎಲ್ಲದರಲ್ಲೂ ಕ್ಯಾಲ್ಕುಲಸ್ಸು.
ಮ್ಯಾಟ್ರಿಸಸ್ ಡಿಟರ್ಮಿನೆಂಟ್ ಕೂಡ ಕ್ಯಾಲ್ಕುಲಸ್ ಈವನ್ ವೆಕ್ಟರ್ ನೀವು ವೆಕ್ಟರ್ಸ್ 3D ಜಾಮೆಟ್ರಿ ವೆಕ್ಟರ್ಸ್ ಕಲಿತೀರಲ್ವಾ ಅದು ಕೂಡ ವೆಕ್ಟರ್ ಕ್ಯಾಲ್ಕುಲಸ್. ನಂತರ ಏನು ತಗೊಂಡ್ರು ಕ್ಯಾಲ್ಕುಲಸ್, ಈವನ್ ಸ್ಟ್ಯಾಟಿಸ್ಟಿಕ್ಸ್ ಕ್ಯಾಲ್ಕುಲಸ್, ಪ್ರಾಬಬಿಲಿಟಿ ಕ್ಯಾಲ್ಕುಲಸ್, ಎಲ್ಲದರಲ್ಲೂ ಡಿಫ್ರೆನ್ಸಿಯೇಷನ್ ಇಂಟಿಗ್ರೇಷನ್ ಇರುತ್ತೆ ಆ್ಯಕ್ಚುಲಿ. ಸೊ ಅದರಿಂದ ಪ್ಲೀಸ್ ನಾನು ನಿಮ್ಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಸೊ ಇಫ್ ಯು ಆರ್ ಟೇಕಿಂಗ್ ಅಪ್ ಎನಿ ಆಫ್ ಹೈಯರ್ ಮ್ಯಾಥಮೆಟಿಕ್ಸ್ ಪ್ರಾಪರಾಗಿ ಅರ್ಥ ಮಾಡ್ಕೊಳ್ಳಿ. ಇಲ್ಲೇನು ಸ್ಟಡಿ ಮಾಡ್ತಿರೋ ಅದನ್ನೇ ಫರ್ದರ್ ಆಗಿರುತ್ತೆ. ಸೊ ಅಲ್ಲೋಗಿ ಮತ್ತೆ ಫೇಲ್ ಎಲ್ಲ ಆಗೋದು ಬೇಕಾಗಿಲ್ಲ. ಇಟ್ಸ್ ನಾಟ್ ಅಬೌಟ್ PUC, it's also about your further career and also your future. That's very important. And don't worry, I am here to make it, easy for you, all the subjects. Okay. So next, anyway, I just remember. So when I'm solving this question, I still remember in first semester. Now engineering first semester hodaga, so this question is to come. Similarly, just n+1, n+2 ಅಂತ ತುಂಬಾ ಕ್ವಶನ್ ಸಿಮಿಲರ್ ಇರುತ್ತೆ, ಬಟ್ ಸ್ವಲ್ಪ ಹೈಯರ್ ಲೆವೆಲ್ ಇರುತ್ತೆ ಅಷ್ಟೇ, ಹೈಯರ್ ಆರ್ಡರ್ ಇರುತ್ತೆ. ಸೊ ಇಟ್ ಡಸಂಟ್ ಹೈಯರ್ ಆರ್ಡರ್ derivatives, this is the second derivative. Okay, it's very simple. Let's come to question now. So differentiate ಮಾಡಾಗ, so whenever there is a question is there to prove, that's very easy it is. ಇದಕ್ಕೆ ಅಂದ್ರೆ we know what to prove it. Okay, and always remember y2 ಅಂದ್ರೆ double differentiation. So we write it like y2 as per the book y2 ಕೊಟ್ಟಿದ್ದಾರೆ. So y1 ಅಂದ್ರೆ dy by dx, so y2 ಅಂದ್ರೆ d square y by dx square. So usually we also write this as like y double dash and y dash also. Actually ಹೇಳ್ಬೇಕಂದ್ರೆ ನೀವು ಹೈಯರ್ ಮ್ಯಾಥಮೆಟಿಕ್ಸ್ ನೋಡಿದಾಗ we use this notations for differentiation, this notation for integration. Integration ಅಲ್ಲಿ ನಿಮಗೆ ಫಸ್ಟ್ ಇಂಟಿಗ್ರಲ್, ಸೆಕೆಂಡ್ ಇಂಟಿಗ್ರಲ್, ಥರ್ಡ್ ಇಂಟಿಗ್ರಲ್ ಇರುತ್ತೆ. ಯು ಹ್ಯಾವ್ ಟ್ರಿಪಲ್ ಇಂಟಿಗ್ರಲ್ಸ್ ಅಂಡ್ ಆಲ್. ಸೊ ಡೋಂಟ್ ವರಿ. ಸೊ ಯೂಶಲಿ ನಾವು ಇದನ್ನು ಯೂಸ್ ಮಾಡ್ತೀವಿ, ಬಟ್ ಎನಿವೇರ್ ನೀವು PUC ಪಾಯಿಂಟ್ ಆಫ್ ವ್ಯೂ ಪ್ರಕಾರ y2 y ಡಬಲ್ ಡ್ಯಾಶ್ ಎರಡು ಬಂದು ಡಿಫ್ರೆನ್ಸಿಯೇಷನ್. ಓಕೆ, ಬಿಕಾಸ್ ಯು ಡೋಂಟ್ ಹ್ಯಾವ್ ಡಬಲ್ ಟ್ರಿಪಲ್ ಇಂಟಿಗ್ರಲ್ಸ್. ಓಕೆ, ಇಲ್ಲಿ ಸೊ ಡಿಫ್ರೆನ್ಶಿಯೇಟ್ ಮಾಡಿದಾಗ ಇಲ್ಲಿ dy by dx, ಸೊ ವೆರಿ ಸಿಂಪಲ್. ಸೊ dy by dx ಡಿಫ್ರೆನ್ಶಿಯೇಟ್ ಮಾಡೋಣ. ಸೊ ಐ ಟೋಲ್ಡ್ ಯು ಸಿಂಪಲ್ ಮೆಥಡ್, ದಟ್ ಈಸ್ ಸಬ್ ಚೈನ್ ರೂಲ್. what is something square? 2 into something. 2 into something. What is again inside differentiation? That is 1 divided by 1 plus x square. Okay, ನಂತರ so dy by dx ಬಂದ್ಬಿಟ್ಟು ಇಲ್ಲಿ 2 into. ಸೊ ಈಗೇನು ಮಾಡೋಕೆ ಆ್ಯಕ್ಚುಲಿ, ಸೊ ಇಟ್ಸ್ ವೆರಿ ಸಿಂಪಲ್. ದೇರ್ ಆರ್ ಟೂ ವೇಸ್ ಟು ಡೂ ಇಟ್. ಒಂದು dy by dx ಫೈನ್ ಮಾಡಿ, ಇನ್ನೊಂದು d square y by dx square ಫೈನ್ ಮಾಡಿ. ಇವೆರಡನ್ನೂ ಫೈನ್ ಮಾಡಿ ಇದ್ರಲ್ಲಿ ಈಕ್ವೇಷನ್ ಸಬ್ಸ್ಟಿಟ್ಯೂಟ್ ಮಾಡಿ, ಯು ವಿಲ್ ಗೆಟ್ ಸ್ಯಾಟಿಸ್ಫೈಡ್, ದಿಸ್ ಈಕ್ವೇಷನ್ ಸ್ಯಾಟಿಸ್ಫೈಡ್. ಸೊ ಯು ವಿಲ್ ಗೆಟ್ ಅ ಫುಲ್ ಆನ್ಸರ್. ಬಟ್ ಅದು ತಲೆನೋವು. ಮತ್ತೀಗ ನಾನು ಸೆಕೆಂಡ್ ಡಿಫ್ರೆನ್ಶಿಯೇಟ್ ಮಾಡೋಕ್ಕಂದ್ರೆ ಐ ಹ್ಯಾವ್ ಟು ಯೂಸ್ ಇದು 1 by ಇದೆ. ಸೊ ಬೇಸಿಕಲಿ ಇಟ್ಸ್ ನಥಿಂಗ್ ಬಟ್ 2 tan inverse of x divided by 1 plus x square ಇದೆ. ಸೊ ಇಟ್ಸ್ ಹೆಡೇಕ್. ಸೊ 2 times of ಸಿ ವೆನ್ಎವರ್ ಯು ಹ್ಯಾವ್ UV ರೂಲ್. ಸೊ ನನಗೆ ಅಲ್ಲ, ನಿಮಗೂ ಅಷ್ಟೇ. ನಿಮ್ಗೆ ಯಾವ ರೂಲ್ ಇಷ್ಟ? UV ರೂಲ್ ಇಷ್ಟನೋ U by V ರೂಲ್ ಇಷ್ಟನೋ? ಸೊ ಆಬ್ವಿಯಸ್ಲಿ ಎವ್ರಿ ಒನ್ ಟೆಲ್. ಓಕೆ, ಐ ವಿಶ್ ಇಟ್ ವಾಸ್ ಇನ್ ಕ್ಲಾಸ್ ರೂಮ್. ಸೊ ಈ ಕ್ಲಾಸ್ ರೂಮಲ್ಲಿ ಆಗಿದೆ ಎಲ್ಲ ಹೇಳ್ತಾರೆ, ಸೊ ನನಗೆ UV ರೂಲ್ ಇಷ್ಟ ಅಂತ. ಸೊ ಅದರಿಂದನೇ U by V ಆಲ್ಸೋ ಈಸಿ ಓನ್ಲಿ. ಆದರೆ U ಡ್ಯಾಶ್ V ಡ್ಯಾಶ್ ಬೈ V ಸ್ಕ್ವೇರ್ ಮಾಡಬೇಕು. ಅದರಿಂದ even we don't like what is this, everyone likes UV rule. ಅದರಿಂದ ಏನಾಗುತ್ತೆ, ಇದು U by V ನ ಕ್ಯಾನ್ ವಿ ಮೇಕ್ ಇಟ್ UV ರೂಲ್. ಸೊ ಏನು ಮಾಡೋಕ್ಕಂದ್ರೆ ಈ 1 plus x square ಆ ಸೈಡ್ ಶಿಫ್ಟ್ ಮಾಡಿ, ಆಗೇನಾಗುತ್ತೆ, ಸೊ ಯು ಹ್ಯಾವ್ ದಿಸ್. ಸೊ ಯು ಹ್ಯಾವ್ ಬೇಸಿಕಲಿ ಲೈಕ್ ದಿಸ್ ಅಲ್ವಾ, 2 times of x divided by 1 plus x square ಇದೆ. ಸೊ ಇದನ್ನ ನಾವು ಈ ಸೈಡ್ ಶಿಫ್ಟ್ ಮಾಡಿದಾಗ ಆಗೇನಾಗುತ್ತೆ, 1 plus x square into d square, ಸಾರಿ ಇಟ್ ಇಸ್ dy by dx ಅಲ್ವಾ ಇದು. ಸೊ ಐ ಹ್ಯಾವ್ ನಾಟ್ ಡಿಫರೆನ್ಷಿಯೇಟ್ ಒನ್ಸ್ ಅಗೇನ್. So dy by dx alva. So dy by dx. So I was thinking, wow, I'm getting directly answer on that. dy by dx. That is equal to 2 tan inverse of x ಅಂತ. ಓಕೆ, ಅಂದರೆ ಇಲ್ಲಿ ಸೊ ನಾನು ಏನು ಮಾಡ್ತಾ ಇದ್ದೀನಿ, U by V ರೂಲ್ ನನಗೆ ಇಷ್ಟ ಇಲ್ಲ. ಸೊ ಅದರಿಂದ ನಾನು UV ರೂಲ್ ಕನ್ವರ್ಟ್ ಮಾಡ್ಕೊತಾ ಇದ್ದೀನಿ. ಇಟ್ಸ್ ವೆರಿ ಈಸಿ ಆ್ಯಕ್ಚುಲಿ. ಸೊ ದಟ್ ನಾವು ಇಟ್ಸ್ ಮೋರ್ ಈಸಿ ಫಾರ್ UV ರೂಲ್. ಸೊ ಐ ಟೋಲ್ಡ್ ಯು ಆಲ್ರೆಡಿ ಇಂಪ್ಲಿಸಿಟ್ ಫಂಕ್ಷನ್ ಹೌ ಟು ಡೂ ಇಟ್ ಅಂತ. ಸೊ ಇಲ್ಲಿ ಈಗೇನಾಗುತ್ತೆ, ಇಟ್ಸ್ ವೆರಿ ಸಿಂಪಲ್. ಆಗೇನು ಮಾಡೋದು, ಇದು ಒಂದು U ಇರುತ್ತೆ, ಇದು ಒಂದು V ಇರುತ್ತೆ. ಜಸ್ಟ್ ಯೂಸ್ ಅ UV ರೂಲ್ ಆ್ಯಕ್ಚುಲಿ. ದಟ್ಸ್ ವೆರಿ ಸಿಂಪಲ್. ಸೊ ಏನಾಗುತ್ತೆ ಡಿಫ್ರೆನ್ಸಿಯೇಷನ್ ಈಗ, ಸೊ ಇದ್ರದ್ದು ಮಾಡಿದಾಗ U ಡ್ಯಾಶ್ 1 plus x square ಡಿಫ್ರೆನ್ಸಿಯೇಷನ್ ಬಂದು UV ರೂಲಲ್ಲಿ U ಡ್ಯಾಶ್ ಬಂದು 2x ಇರುತ್ತೆ. ಐ ಕೀಪ್ dy by dx ಆಸ್ ಇಟ್ ಈಸ್. ನಂತರ ಸೊ ಐ ಕೀಪ್ 1 plus x square ಆಸ್ ಇಟ್ ಈಸ್. ದೆನ್ ಐ ವಿಲ್ ಡಿಫ್ರೆನ್ಶಿಯೇಟ್ dy by dx, ದಟ್ ಈಸ್ d square y by dx square. ದೆನ್ 2 into ಡಿಫ್ರೆನ್ಸಿಯೇಷನ್ ಆಫ್ 2 into tan inverse of x. tan inverse ಡಿಫ್ರೆನ್ಸಿಯೇಷನ್ ಆಗುತ್ತೆ 1 divided by 1 plus x square ಇರುತ್ತೆ. ಸೊ ನಂತರ ಐ ಕ್ಯಾನ್ ಶಿಫ್ಟ್ 1 plus x square ದಿಸ್ ಸೈಡ್, ದಟ್ ಈಸ್ ಇದನ್ನ ಈಚೆ ಶಿಫ್ಟ್ ಮಾಡಿದಾಗ ವಿಲ್ ಗೆಟ್ 2x into 1 plus x square dy by dx plus 1 plus x square the whole square into d square y by dx square. That should be equal to 2. So we already got the formula. ನೋಡಿ ಇಲ್ಲಿ. So you just rearrange this. This is like y2. So you can just rearrange it. So you already got that. I'm just rearranging it as 1 plus we always write first the functions, I mean other than differential terms. So d square y by dx square ಬರೀತೀವಿ. ನಂತರ 2x into 1 plus
x square plus 1 dy by dx is equal to 2, and then so it's just like basically 1 plus x square. You already got that. You can leave it here itself. So but still you can just write it like this. So it's tumba simple steps. I don't know why they're asking even for 5 marks. And y1 is equal to 2 ಅಂತ. So that's all about steps. It's a very simple steps. ನೀವು ಇದನ್ನ ಈ ರೀತಿ ತಗೊಂಡಾಗ you can do it. And also there's one more method. ನೀವು ಇದೇ ರೀತಿ ಮಾಡ್ಕೊಂಡು ಹೋಗ್ಬೋದು. u by v rule ಮಾಡ್ಕೊಂಡು ಹೋಗ್ಬೋದು. d square by dy square. Again you have to shift it there, that side and that side, again little bit headache actually. So and also, or you can just do dy by dx and d square by dx. This is what? So I have not done separately d square by dx square. So basically ಇದನ್ನೇ differentiate ಮಾಡ್ತಾ ಇದ್ದೀನಿ to get second order. Okay, ಈ ರೀತಿ ಮಾಡಿ directly you'll get the answer. See, directly we got the proof. This is more easiest method and they will give this question for 5 mark. So and ಇದು ಪಿ ಯು ಸಿ ಏನಾಗುತ್ತೆ ಅಂದರೆ ಕೆಲವೊಂದ್ಸಲ I don't know like why. Sometimes I've seen some students, some teachers will cut the marks. Steps ಕಡಿಮೆ ಇದ್ರೆ 5 mark question ಮಾರ್ಕ್ಸ್ ಕಟ್ ಮಾಡ್ಬಿಡ್ತಾರೆ. So I don't know like why it is, because if a student has done ಒಂದು ದೊಡ್ಡ ಕ್ವಶನ್ ನ 3 steps ಅಲ್ಲಿ 2 steps ಅಲ್ಲಿ ಮಾಡಿದ್ರೆ we should appreciate them. ನಾ ಅಪ್ರಿಷಿಯೇಟ್ ಮಾಡಿ we should give more marks. ಅದು ಬಿಟ್ಟು ಐ ಸಿ ದಟ್ ನಾನು ನೋಡ್ತೀನಿ ಯೂಶಲಿ ಸಮಟೈಮ್ಸ್ ಐ ಟೇಕ್ ದ ಎವ್ಯಾಲ್ಯೂಯೇಷನ್ ಚೆಕ್ ಮಾಡ್ತೀನಿ. ಸೊ ಬೋರ್ಡ್ ಎಕ್ಸಾಮಲ್ಲಿ ಹೆಂಗಾಗಿದೆ ಅಂತ ಹೇಳಿದ್ರೆ, ಸೊ ಮೋರ್ ನಂಬರ್ ಆಫ್ ಸ್ಟೆಪ್ಸ್ ಲೈಕ್ ಮೋರ್ ಮಾರ್ಕ್ಸ್ ಗೊಂಡು ಗಿವ್ ಇಟ್. ಐ ಥಿಂಕ್ ದಟ್ ಶುಡ್ ಬಿ ಮ್ಯಾಥಮೆಟಿಕ್ಸ್ ಇಸ್ ನಾಟ್ ವ್ಯಾಲಿಡ್ ಆ್ಯಕ್ಚುಲಿ. ಬಟ್ ಎನಿವೇ ಪ್ಲೀಸ್ ದಯವಿಟ್ಟು ನೀವು ಬೋರ್ಡ್ ಎಕ್ಸಾಮ್ ಬರಬೇಕಂದ್ರೆ ಆದಷ್ಟು ಸ್ಟೆಪ್ಸ್ ಬರೀರಿ, ಪ್ರತಿಯೊಂದಕ್ಕೂ ಸ್ಟೇಟ್ಮೆಂಟ್ ಬರೀರಿ, ಸೊ ದಟ್ ಯು ಗೆಟ್ ಅ ಫುಲ್ ಮಾರ್ಕ್ಸ್. ಆ್ಯಂಡ್ ವಿಚ್ ಇಸ್ ಇಫ್ ಐ ವಾಸ್ ಅ ಟೀಚರ್ ಡೆಫಿನೆಟ್ಲಿ ಯಾರು ಕಡಿಮೆ ಸ್ಟೆಪ್ಸ್ ಅಲ್ಲಿ ಮಾಡ್ತಾ ಅವ್ರಿಗೆ ಫುಲ್ ಮಾರ್ಕ್ಸ್ ಕೊಡ್ತಾ ಇದ್ದಾರೆ. ಬಟ್ ಎನಿವೇರ್ ದಟ್ಸ್ ನಾಟ್ ಟ್ರೂ ಇನ್ ದ ಬೋರ್ಡ್ ಎಕ್ಸಾಮ್. ಸೊ ಆದಷ್ಟು ಸ್ಟೆಪ್ಸ್ ಬರೆದು ಪ್ರತಿಯೊಂದು ಸ್ಟೇಟ್ಮೆಂಟ್ ಬರೀರಿ, ಸೊ ದಟ್ ಯು ಗೆಟ್ ಫುಲ್ ಮಾರ್ಕ್ಸ್ ಇನ್ ದ ಬೋರ್ಡ್ ಎಕ್ಸಾಮ್. ಓಕೆ, ಎನಿವೇರ್ ಇಟ್ಸ್ ಅ ವೆರಿ ಈಸಿ ಕ್ವಶನ್. ಸೊ ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ನಾ. ಅರ್ಥ ಇದಲ್ವಾ? ಸೊ ಇಟ್ ಹಸ್ ಕಮ್ ಮೆನಿ ಟೈಮ್ಸ್. ಐ ಡೋಂಟ್ ನೋ ವೈ ದಿಸ್ ಕ್ವಶನ್ ಹಸ್ ರಿಪೀಟೆಡ್ ಸೋ ಮೆನಿ ಟೈಮ್ಸ್. ಇಟ್ಸ್ ಅ ವೆರಿ ಸಿಂಪಲ್ ಸ್ಟೆಪ್ಸ್. ಇಲ್ಲಿ ಒಂದು ನೆನ್ಪಿಟ್ಕೊಳ್ಳಿ, ವೆನ್ ಯು ಗೆಟ್ ಯು ವಿ ರೂಲ್, ಟ್ರೈ ಟು ಆದಷ್ಟು ಅದನ್ನ ಯು ವಿ ರೂಲ್ ಕನ್ವರ್ಟ್. ಯು ಹ್ಯಾವ್ ಯು ಬೈ ವಿ ರೂಲ್, ಟ್ರೈ ಟು ಕನ್ವರ್ಟ್ ಟು ಯು ವಿ ರೂಲ್. ಓಕೆ, ನಂತರ ಲೆಟ್ ಮಿ erase this now. Let's go for next question. Next nantara. So let's take one more question now. So again similar question. There are around 7 questions are there. 7 questions practice ಮಾಡಿದ್ರೆ that will be more than sufficient. And nantara let's take one more question now. There's one more question is given. This also has come many times. 14, 16, 17. I think it has come in many times supplementary. Okay, but still the question is important. Y is equal to 3 cos log x and 4 sin log x. Again the proof, they're asking to prove that for this question they're asking to prove that x square y2 plus x y1 plus y equal to 0. Again it's very simple derivation ಮಾಡಿ. So dy by dx ಏನಾಗುತ್ತೆ? So 3 into chain rule again. So cos something is what? First differentiate ಮಾಡಿ, minus sin log x ಬರುತ್ತೆ ನಿಮಗೆ. ನಂತರ log x ಡಿಫ್ರೆನ್ಸಿಯೇಷನ್ ಏನು? 1 by x ಬರುತ್ತೆ. ಓಕೆ, ನಂತರ ಓಕೆ cos something is minus sin something, differentiation of inside functions again 1 by x plus, okay ಆಗಿಲ್ವಲ್ಲ, I just did. Okay, oh this is chain rule. Okay, next is plus 4 into sin something is cos something only, again differentiation log x is 1 by x. I explained all these things, chain rule, so you should not forget it. Okay, bring x this side. So ಇಲ್ಲಿ ಎಲ್ಲ ಕಡೆ x ಇದೆ ಕಾಮನ್ ಆಗಿ. I can bring this x this side. So x into dy by dx, ಎರಡು ಟರ್ಮ್ಗೂ x ಇದೆ, ಇಲ್ಲೂ x ಇದೆ, ಇಲ್ಲೂ x ಇದೆ. So I can take x common. If you want to write one more step, so steps ಬರ್ದತ್ತೆ ಪಿ ಯು ಸಿ ಮಾರ್ಕ್ಸ್ ಕೊಡ್ತಾರೆ. So steps ಬರೀ, no problem. So minus 3 sin log x plus 4 cos log x. Okay, ನಂತರ x ಶಿಫ್ಟ್ ಮಾಡ್ತೀನಿ ಇಲ್ಲಿ. So x into dy by dx minus 3 into sin log x plus 4 into cos log x ಬರುತ್ತೆ. ಚೆಕ್ ಮಾಡಿ ಇಲ್ಲಿ. ಓಕೆ, ನಂತರ ಅಗೇನ್ ಡಿಫ್ರೆನ್ಶಿಯೇಟ್. ಯು ಕ್ಯಾನ್ ರೈಟ್ ಒನ್ ಸ್ಟೇಟ್ಮೆಂಟ್ ಆಲ್ಸೋ ಹಿಯರ್. ಸೊ ಪಿ ಯು ಸಿಯಲ್ಲಿ ಡಿಫ್ರೆನ್ಶಿಯೇಟಿಂಗ್ ಅಗೇನ್ ದ ಅಬೋವ್ ಈಕ್ವೇಷನ್ ವಿ ಗೆಟ್. ಸೊ ನಂತರ ಸೊ ಯು ವಿ ರೂಲ್ ಅಗೇನ್ ಹಿಯರ್ ಐ ಡೂ ಹಿಯರ್. ವೆರಿ ಸಿಂಪಲ್. ಸೊ ಅಗೇನ್ ಯು ವಿ ರೂಲ್ ಏನು? u dash, differentiate 1, x keep this as it is, plus keep x as it is, differentiate dy by dx, d square y by dx square, again differentiate this, minus 3 nearly, sin something, cos something, what is that something is? Log x. Log x differentiation is 1 by x again. I'll write that x down here itself. Okay, plus again 4 into, what is 4 into something? 4 cos.
plus 4 differentiation ಏನಾಗುತ್ತೆ actually 4 into differentiation of cos ಬಂದು minus ಏನಾಗುತ್ತೆ minus sin again log x ಬರುತ್ತೆ. Log x differentiation is 1 by x. I think it's going too far that side. I think sometime ಏನಾಗುತ್ತೆ ಅಂದ್ರೆ I think you're not visible in this. I'll write once again, wait. ಇಷ್ಟು sometime cover ಆಗಲ್ಲ. So I'll differentiate once again now. So keep this as it is, like x into, so ಇಲ್ಲಿ different ಇದೆ ಅಲ್ವಾ, so I'm keeping x1 into dy by dx plus, I'm keeping x as it is, d square by dx square. So I'm just writing it like minus 3 into, so sin differentiation ಬಂದು cos ಇರುತ್ತೆ, cos log x by x ಬರುತ್ತೆ, plus again 4 into differentiation is minus sin log x by x ಬರುತ್ತೆ. Okay, ಅರ್ಥ ಆಯ್ತಲ್ವಾ? ಸೊ ಅರ್ಥ ಆಯ್ತಲ್ವಾ differentiation ಇರೋದು? It's very simple. It is sin something, cos something. Cos something is again sin something, again divided by x ಬರುತ್ತೆ. So I have explained all these things in chain rule. So ಇಲ್ಲಿ minus ಇರುತ್ತೆ, so you can write again the steps 3 cos log x minus 4 sin log x divided by ಇನ್ನೊಂದು x ಬರುತ್ತೆ ಇಲ್ಲಿ. So you bring this x again this side. So you can write one more steps. So steps ಬರೀಬಹುದು. I can write this in just 2 steps and 3 steps and answer ಬರೀಬಹುದು. But I'm showing literally every step so that you PO examally write ಅಂತ. X into dy by dx plus x square into d square y by dx square. So ಇಲ್ಲಿ minus common ತಗೊಂಡಾಗ you get 3 cos log x plus 4 sin log x ಬರುತ್ತೆ, divide x anyway I bought this side, so I have taken minus common from everything. So ಇಲ್ಲಿ minus ಅಲ್ಲಿ minus ಇದೆ. So what is that? What the question was? You can see the question now. Same thing we arrived. ಇಲ್ಲಿ ಏನಿದೆಯೋ ಅದೇ ಇಲ್ಲಿ ಬಂದಿದೆ. So I can substitute that here now. So ಇದು ನೋಡಿ ಇಲ್ಲಿ minus, so 3 cos log x 4 sin log x ಇದೆ, so minus y ಬರುತ್ತೆ dy by, so in order. Okay, so now usually first higher order ಬರೀತೀವಿ, x square d square y by dx square, ಇದು dy by dx equal to minus y, then shift this side. So zero. Okay, this is what you will understand. You next to when you go to higher mathematics, you always have to get a higher order, ನಂತರ lower order, because there's something called differential equations. It's there 12th. Now also you have a little bit, but ಜಾಸ್ತಿ ನಿಮಗೆ you have it in higher mathematics. Okay, so this is the formula. So we got right. So what the question is x square into y2, x square into y2, x into y1, x into y1 plus y is equal to 0. It's a very simple question. Okay, ಇದೇ ರೀತಿ questions ಆದಷ್ಟು ಏನು ಮಾಡ್ತೀರಾ ಅಂದರೆ, one thing I tell you, ಯಾವುದಾದ್ರು ಕೆಳಗಡೆ ಬಂದರೆ ಇನ್ಸ್ಟೆಡ್ ಆಫ್ ಅಪ್ಲೈಯಿಂಗ್ ಯು ಬೈ ವಿ ರೂಲ್ ಅದನ್ನು ಯು ವಿ ರೂಲಾಗಿ ಕನ್ವರ್ಟ್ ಮಾಡ್ಕೊಬೇಡಿ, ಆಗ ನಿಮ್ಗೆ ಆನ್ಸರ್ ಡೈರೆಕ್ಟಾಗಿ ಬರುತ್ತೆ. ಇಲ್ಲ ಅಂತ ಹೇಳಿದ್ರೆ ಡಿ ವೈ ಬೈ ಡಿ ಎಕ್ಸ್ ಮಾಡಿಕೊಂಡು ಮತ್ತೆ ಇದನ್ನು ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಮಾಡಿಕೊಂಡು ಅದನ್ನು ಸಬ್ಸ್ಟಿಟ್ಯೂಟ್ ಮಾಡೋಕ್ಕೆ ಈ ಇಕ್ವೇಷನಲ್ಲಿ, ಆಗ ನಿಮ್ಗೆ ಆನ್ಸರ್ ಬರುತ್ತೆ. ದಟ್ ಇಸ್ ಐ ಫೀಲ್ ಇಸ್ ಲೆಂತಿ ಪ್ರೊಸೆಸ್. ಓಕೆ, ಸೊ ಮೋಸ್ಟ್ ಆಫ್ ದ ಕ್ವಶನ್ಸ್ ಈ ರೀತಿ ಈಸಿಯಾಗಿ ಮಾಡ್ಬೋದು ನೀವು. ಸೊ ಲೆಟ್ಸ್ ಟೇಕ್ ಅಪ್ ಒನ್ ಮೋರ್ ಕ್ವಶನ್ ನಾವು. ಅರ್ಥ ಆಯ್ತಲ್ವಾ? ಸೆಕೆಂಡ್ ಆರ್ಡರ್ ಡೆರಿವೇಟಿವ್ಸ್ ತುಂಬ ಈಸಿ ಆಯಿತಾ, 5 ಮಾರ್ಕ್ಸ್ ತುಂಬ ಈಸಿ. ಓಕೆ, and next let's erase this. So ನೋಡ್ಕೊಳ್ಳಿ, I'll erase this now again. Now come to next video. So next question discuss ಮಾಡೋಣ. ಇನ್ನೊಂದು ಯಾವ್ದು ತಗೋಣ? ಸೊ ಆಲ್ಮೋಸ್ಟ್ ಪ್ರತಿಯೊಂದು ಐ ಟೋಲ್ಡ್ ಯು tan of x, ಅದೇ ರೀತಿ sin of x ಸ್ಕ್ವೇರ್ ಇದೆ, ಅದೇ ರೀತಿ sin of x ಇರುತ್ತೆ. ಸೊ ಐ ಥಿಂಕ್ there are 3 questions which are quite similar. ಮತ್ತು ಇನ್ನೊಂದು 3 cos logs I have did it, and ಒಂದೊಂದು e power ಇದೆ, I'll take e power x question 1. So y into 3 into e power 2x plus 2 into e power 3x. Okay, prove that. What is this? D square y by dx square minus 5 into dy by dx, plus 6y equal to 0. So when you get such questions, for example, ನೀವು ಡಿಫ್ರೆನ್ಷಿಯೇಟ್ ಮಾಡಿದಾಗ ಇಲ್ಲಿ ಯಾವುದೇ ರೀತಿ ಡಿನಾಮಿನೇಟರ್ ಬರೋದಿಲ್ಲ. You don't get it like x, you are not getting u by v rule, right? So ಅದರಿಂದ you can just do dy by dx, d square by dx, substitute in this equation, get the answer. That's more easy in this case. Okay, illi, so let's do now next question. What is dy by dx? 3 into e power 2x differentiation. E power something, ನನ್ನ favorite function ಅದು e power 2x into 2. So e power something is e power something only. Okay, e power 2x, but 2x differentiation again 2 ಬರುತ್ತೆ. 2
e power 3x differentiation e power 3x ಬಂದು again 2 into e power 3x again 3. So again out ನಂತರ ಈಗ so you have dy by dx thus must be equal to 6 into, you can write in one step only, ಸುಮ್ಮನೆ steps ಬರ್ದಿದ್ದೀನಿ, e power 2x plus again you have 6 only, 6 into e power 3x. So ಮತ್ತೆ differentiate ಮಾಡಿ because you need d square by dx square. d square by dx square ಬಂದು 6 2s are 12. I'll do directly now. 6 2s are 12 into e power 2x plus 18 e power 3x. So differentiate ಮಾಡಿದಾಗ e power 2x into 2 ಬರುತ್ತೆ, 2 into 6 12 ಆಗುತ್ತೆ. e power 3x ಮಾಡಿದಾಗ e power 3x into 3 ಬರುತ್ತೆ, 6 is 18 ಬರುತ್ತೆ. So answer is this. ಈಗ so d square by dx, okay. ಈಗ ಈ equation ಇದಲ್ಲ, you can write like equation 1 if you want, equation 2. Substitute in these equations in the given question. ಈ question substitute ಮಾಡಿದ್ರೆ get the answer. So d square by dx ಏನಾಗುತ್ತೆ ಇಲ್ಲಿ? So that will be, I'll substitute here 12 into, I'm substituting in this equation now, 12 into e power 2x, 12 into e power 2x plus 18 into e power 3x, that is minus 5 times of 6 into e power 2x. So 6 into e power 3x, 6 into e power 3x plus 6 times of y into, y andre ಏನು 3 into e power 2x and 2 into e power 3x. ಸೊ ಆಬ್ವಿಯಸ್ಲಿ 5 6 30 30 ಇದೆ ಇಲ್ಲಿ, 2 30 30 ಬರಬೇಕು, 12 18 again 30, 18 and 12 again 18. So you get correctly, you get cancel. 12 e power 2x, 18 e power 3x, 5 6 30 e power 2x again minus 30 into e power 3x plus our ಮೂಲ 18 e power 2x 12 into e power 3x. ಈಗ ನೋಡಿ ಈಗ ಕ್ಯಾನ್ಸಲ್ ಆಗುತ್ತೆ. So 12 e power 2x, 12 e power 2x, 12 plus 18 is 30 ಆಗುತ್ತೆ, 30 into e power 2x, 18 e power 3x and 18 e power 3x again 30 e power 3x ಆಗುತ್ತೆ. You have minus again 30 e power 2x minus 30 into e power 3x. Okay, so again you get cancel. Okay, so cancel out, you get the answer is what? So 0. So you have proved it actually. So it's a very simple questions makla, it's very simple, so you don't have to really worry. ಅದೇ ರೀತಿ ತುಂಬಾ questions ಇದೆ, please solve that questions. ಕೆಲವೊಂದು ಈ PDF already ಹೇಳ್ದಂಗೆ you get it, you can get simplified minds app ಸಿಗುತ್ತೆ ನಿಮಗೆ. And there are I think more, there are 3 to 4 questions are there which is very easy again. So ಇದೇ ರೀತಿ ಮತ್ತೆ ಇನ್ನೊಂದು I think you have something called like e into e power mx ಅಂತ, ಸೇಮ್ ಇದೇ ರೀತಿ, ಅಲ್ಲಿ a ಬದಲು 3 ಇದೆ, e ಬದಲು I think something like m ಇದೆ, ಇಲ್ಲಿ a into e power mx ಅಂತ ಕ್ವಶನ್ ಇದೆ. Please solve all these questions. E power mx ಇದೆ, b into e power nx ಇದೆ, ಆ ರೀತಿ ಒಂದು ಕ್ವಶನ್ ಇದೆ. ಸೊ ದಟ್ ಸಿಮಿಲರ್ ಟು ದಿಸ್ ಕ್ವಶನ್. ಅಗೇನ್ ಐ ಟೋಲ್ಡ್ ಯು tan inverse of x square, ಅದೇ ರೀತಿ sin inverse of x square ಕ್ವಶನ್ ಇದೆ. ಐ ಥಿಂಕ್ ಇಟ್ಸ್ ಅ ವರ್ಕ್ಡ್ ಎಕ್ಸಾಂಪಲ್, NCERT ಆಲ್ರೆಡಿ ಎಕ್ಸಾಂಪಲ್ ವರ್ಕ್ ಮಾಡಿದ್ದಾರೆ. ಮತ್ತೆ ಅದೇ ರೀತಿ ದೇ ಲಾಟ್ ಆಫ್ ಕ್ವಶನ್ಸ್ ಆರ್ ಸಿಮಿಲರ್ಲಿ, ಒಂದೊಂದು sin inverse of x ಇದೆ, ಇನ್ನೊಂದು ಬಂದು y into e into a or something like that ಕ್ವಶನ್ಸ್ ಆದ್ರೆ ಪ್ಲೀಸ್ ಸಾಲ್ವ್ ದೀಸ್ ಕ್ವಶನ್ಸ್. ಎಲ್ಲ ಅದು ಮೆಥಡ್ ಸೇಮ್. ಏನು ಮಾಡಬೇಕು, ಒಂದು ವೇಳೆ ನೀವು ಡಿಫ್ರೆನ್ಷಿಯೇಟ್ ಮಾಡೋಕ್ಕಂದ್ರೆ ಯು ಬೈ ವಿ ರೂಲ್ ಬಂದರೆ ಅದನ್ನ ಯು ವಿ ರೂಲ್ ಕನ್ವರ್ಟ್ ಮಾಡ್ಕೊಳ್ಳಿ ಟು ಡೈರೆಕ್ಟ್ಲಿ ಗೆಟ್ ದ ಆನ್ಸರ್. ಕೆಲವೊಂದು ಕ್ವಶನ್ಸಲ್ಲಿ ಆ ರೀತಿ ಯಾವುದು ಯು ಬೈ ವಿ ರೂಲ್ ಬಂದಿಲ್ಲ ಅಂತ ಹೇಳಿದ್ರೆ ಯು ಕ್ಯಾನ್ ಡೈರೆಕ್ಟ್ಲಿ ಸಬ್ಸ್ಟಿಟ್ಯೂಟ್ ದೋಸ್ ಥಿಂಗ್ಸ್ ಇನ್ ದ ಗಿವನ್ ಈಕ್ವೇಷನ್, ಯು ಕ್ಯಾನ್ ಸಾಲ್ವ್ ಇಟ್ ಅಂಡ್ ಗೆಟ್ ದ ಆನ್ಸರ್. ಸೊ ಇಟ್ಸ್ ಅನ್ ವೆರಿ ಈಸಿ ಕ್ವಶನ್, ಬಟ್ ಇಟ್ ವಿಲ್ ಬಿ ಆಸ್ಕ್ ಫಾರ್ 5 marks ಇನ್ ಯುವರ್ ಸೆಕೆಂಡ್ PUC ಬೋರ್ಡ್ ಎಕ್ಸಾಮಿನೇಷನ್. ಓಕೆನಾ? ಸೊ ಐ ಹೋಪ್ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಆರ್ಡರ್ ಆಗಿ ಫಾಲೋ ಮಾಡಿ. ನಾನು ಆಲ್ರೆಡಿ ಸೊ ಎಲ್ಲ ಲೆಕ್ಚರ್ಸ್ ಮಾಡಿ, ಇನ್ನೊಂದು ಲೆಕ್ಚರ್ಸ್ ಇದೆ, ಅದು ಬಂದು ರೂಲ್ಸ್ ಥಿಯರಮ್ ಆ್ಯಂಡ್ ಮೀನ್ ವ್ಯಾಲ್ಯೂ ಥಿಯರಮ್. ಅಗೇನ್ ಐ ಥಿಂಕ್ ಅಗೇನ್ ದಟ್ ಸೇಮ್ ಐ ರಿಮೆಂಬರ್. ಸೊ ನಾವು ಇಂಜಿನಿಯರಿಂಗಲ್ಲಿ ಅದನ್ನ LME ಥಿಯರಮ್ ಅಂತ ಕಲಿತೀರ. ಸೊ ಇಲ್ಲಿ PUCಯಲ್ಲಿ MET ಥಿಯರಮ್ ಅಂತ ಕಲಿತೀರ. ಸೊ ಐ ಟೆಲ್ ಯು MET ಥಿಯರಮ್ ಅಂತ. ನೀವು ವೆನ್ ಯು ಗೋ ಟು ದ ಇಂಜಿನಿಯರಿಂಗ್ you will learn LME theorem. So that we call both the same theorems only. Okay, LM means Lagrange's mean value theorem, and this is mean value theorem. Okay, but actually the scientist name attached will be there, Lagrange's mean value theorem. Anyway, I'll explain those in a very beautiful manner. With that, the entire continuity differentiability continue YouTube alle madidini. So and also if you like looking into like in depth, ಜಾಸ್ತಿ questions, I have literally solved every question in our app. So ನಿಮ್ಗೆ ಇನ್ನೂ ಬೇಕಾದ್ರೆ ಕಂಪ್ಲೀಟ್ ಆಗಿ KCET ಆಗಿರಲಿ, PUC ಆಗಿರಲಿ, don't worry. So in fact there are a lot of KCET questions where I have taught some engineering mathematics, ಕೆಲವೊಂದು ಟೆಕ್ನಿಕ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಅದನ್ನು ಯೂಸ್ ಮಾಡಿಕೊಂಡ್ರೆ ಕ್ವಶನ್ಸ್ ನಿಮ್ಗೆ ಇನ್ನೂ ಈಸಿಯಾಗಿ ಆನ್ಸರ್ ಮಾಡ್ಬೋದು. ಸೊ ಸ್ಪೆಷಲಿ ವೆನ್ ಯು ಹ್ಯಾವ್ ಟು ಇಂಟಿಗ್ರೇಟ್ 3-4 ಯು ಹ್ಯಾವ್ ಟು ಇಂಟಿಗ್ರೇಟ್ ಆ್ಯಂಡ್ ಡಿಫ್ರೆನ್ಷಿಯೇಟ್ ಎರಡು ಮಾಡಿದಾಗ. ಸೊ ಐ ಹ್ಯಾವ್ ಟೋಲ್ಡ್ ಯು ಸಮ್. ಸೊ KCETಯಲ್ಲಿ ಆರ್ PUC ನಿಮ್ಗೆ ಯಾವುದೇ ರೀತಿಯಾದ ಗೈಡೆನ್ಸ್ ಬೇಕಾದ್ರೆ ಯು ಕ್ಯಾನ್ ಆಲ್ಸೋ ಲುಕ್ ಇನ್ ಟು ಸಿಂಪ್ಲಿಫೈಡ್ ಮೈಂಡ್ಸ್. ನಾನೇ KCET ತುಂಬ ಲೈವ್ ಸೆಷನ್ ತೊಗೊತೀನಿ, ಆ್ಯಂಡ್ ಡೋಂಟ್ ವರಿ ಅಬೌಟ್ ದಟ್. ಯು ಕ್ಯಾನ್ ಆಲ್ಸೋ ಲುಕ್ ಇನ್ ಟು ಕೋರ್ಸಸ್.
And that's it. So I hope you understood. And next lecture we'll discuss about other topics. And thank you so much for watching, guys. Have a nice day. See you in the next video. Bye bye. Take care.